ಜೋಸೆಫ್ ಹೂವರ್ ಅವರು ಮಾತನಾಡ್ತಾ ಇದ್ರು. ಜೋಸೆಫ್ ಹೂವರ್ ಅವರೇ, ಈಗ ಬರ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ಕಾರ್ಯದರ್ಶಿ ಮತ್ತು ಖಜಾಂಚಿ, ಕೆಎಸ್ಸಿಎ ಕಾರ್ಯದರ್ಶಿ ಮತ್ತು ಖಜಾಂಚಿ ಇಬ್ಬರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಒಳ್ಳೇದೇ, ಯಾಕಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ತಾವು ಇನ್ ಮುಂದೆ ಈ ತರ ಮಾಡಲ್ಲ ಅಂದ್ಬಿಟ್ಟು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ರೆಸಿಗ್ನೇಷನ್ ಕೊಟ್ಟಿದ್ರೆ ಒಳ್ಳೇದು. ಇವ್ರು ಹೋಗಿ ಸರ್ಕಾರದ ಬಗ್ಗೆ ಪೊಲೀಸ್ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಆಗ್ತಿರ್ಲಿಲ್ಲ. ಇವ್ರು ಕೇವಲ ಒಂದು ಅಸೋಸಿಯೇಷನ್ ಒಂದ್ 2500 2700 ಮೆಂಬರ್ ಇಟ್ಕೊಂಡು ಇಡೀ ರಾಜ್ಯಕ್ಕೆ ಚಾಲೆಂಜ್ ಮಾಡಕ್ಕೆ ಈ ಅಸೋಸಿಯೇಷನ್ ತಾಕತ್ತಿಲ್ಲ. ಈ ಕ್ರಿಕೆಟ್ ಒಳಗೆ ಏನಾಗ್ಬಿಟ್ಟಿದೆ ಅಂದ್ರೆ ನಾವೇ ಬಾಸ್ಗಳು, ನಾವೇ ಹೇಳ್ದಂಗೆ ಸರ್ಕಾರ ಕೇಳುತ್ತೆ, ನಾವ್ ಕೇಳ್ದಂಗೆ ಪೊಲೀಸ್ ಕೇಳುತ್ತೆ, ನಾವ್ ಕೇಳ್ದಂಗೆ ಎಲ್ರು ಕೇಳ್ತಾರೆ ಅಂತ ತಗೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಯಾರಿಗೂ ಲೆಕ್ಕಾಚಾರ ಇಲ್ಲ. ಇದು ಒಳ್ಳೆ ವಿಷಯ ಆಯ್ತು, ಇವಾಗ ರೆಸಿಗ್ನೇಷನ್ ಮಾಡಿರೋದು ಒಳ್ಳೇದು. ಎರಡನೇದಾಗಿ ಇವ್ರು ಯಾರ್ಯಾರು ಈ ಕಮಿಟಿ ಮೆಂಬರ್ ಇದ್ರಲ್ಲ 11 ಜನ ಸತ್ತಿದ್ದಕ್ಕೋಸ್ಕರ ಆದ್ರು ತಿರ್ಗಾ KSA ಎಲೆಕ್ಷನ್ ನಿಲ್ಬಾರ್ದು. ಇವ್ರಿಗೆ ನಾವು ಪಾಠ ಕಳಿಸ್ಬೇಕು. ಇವ್ರು ಇವತ್ತು ಹೇಳ್ತಾರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಎಲ್ಲ ಇದು ಸರ್ಕಾರದ ರೆಸ್ಪಾನ್ಸಿಬಿಲಿಟಿ, RCB ರೆಸ್ಪಾನ್ಸಿಬಿಲಿಟಿ ಅಂದ್ರಲ್ಲ. ಇವ್ರು ಯಾಕೆ ಕೊಟ್ರು ಬಾಡಿಗೆಗೆ? ಸರ್ಕಾರ ನಮ್ಮ ಸ್ಟೇಡಿಯಂನ ಯಾಕೆ ಬಾಡಿಗೆ ಕೊಟ್ಬಿಟ್ಟು ಮಶಾನ ಮಾಡಿದಾರೆ? ಈಗ ಕೊಡಬಾರ್ದಾಯ್ತು. ಇವ್ರು ದುಡ್ಡು ನೋಡ್ಕೊಂಡು ಇವ್ರು IPL ಪಾಸಸ್ ಕೊಟ್ಬಿಟ್ಟು ಮೆಂಬರ್ಸ್ ಇಂದ ಓಟ್ ಹಾಕೊಂಡು ಇವ್ರು ತಿರ್ಗಾ ಪವರ್ ಬರಕ್ಕೆ ಇವ್ರು ಮಾಡ್ಕೊಂಡ್ ಕೂತಿದ್ರಲ್ಲ. ಈಗ ಇವ್ರು ಬರೋದ್ ಬೇಡ, ಒಂದ್ 5 ವರ್ಷ ಇವ್ರನ್ನ ಬ್ಯಾನ್ ಮಾಡಿ ಮತ್ತೆ RCB ನ ಬ್ಯಾನ್ ಮಾಡ್ಬೇಕು ಸರ್ಕಾರ. ಈ RCB ಹಿಂಗ ಆಗಿರೋದು. RCB ಯಾರು ಟ್ವೀಟ್ ಮಾಡಕ್ಕೆ? ಅವ್ರೇನ್ ಅಷ್ಟು ದೊಡ್ಡ ಒಂದು ಕೇವಲ ಒಂದು ಸಣ್ಣ ಪುಟ್ಟ ಕ್ಲಬ್, ದುಡ್ಡಿದೆ, ಹಣ ಚೆಲ್ಸ್ಕೊಂಡು ಇವ್ರು ಮಾಡ್ಕೊಂಡು ಇವತ್ ಜನ ನಾವೆಲ್ಲ ಮಾತಾಡ್ತಿರೋದು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಅವ್ರು ಆಗ ಕೂತವ್ರೆ ದುಡ್ಡು ಮಾಡ್ಕೊಂಡು. ಸೊ ನಾವ್ ಹೇಳೋದು ಎಲ್ಲ ಜನ ಸೇರಿ RCB ಬ್ಯಾನ್ ಮಾಡಿ, ಬೇರೆ ಕಡೆ ಕಳ್ಸಿ, ಅವ್ರು ಬೇರೆ ಎಲ್ಲಾರು ಹೋಗ್ಲಿ, ಅವ್ರದ್ದು ಸ್ಟೇಡಿಯಂ ಕಟ್ಕೊಳ್ಳಿ. ದುಡ್ಡು ಇದೆಯಲ್ಲ ಅವ್ರ ಹತ್ರ, ಹಣಕಾಸು ಇದೆಯಲ್ಲ. ನಮ್ಮ ಸ್ಟೇಡಿಯಂ ನ ಬಂದು ಈ ತರ ನಿರ್ಲಕ್ಷ್ಯ ಮಾಡಿ ಜನ ಸೆತ್ತು ನಮ್ಮ ಕ್ರೀಡಾಂಗಣ, ಕ್ರಿಕೆಟ್ ಕ್ರೀಡಾಂಗಣ ಒಂದು ಮಸಾಲ ಮಾಡಿದ ಕಾರಣಕ್ಕೆ RCB ಬ್ಯಾನ್ ಮಾಡ್ಲಿ. ಇವರು ಯಾರ್ಯಾರು ನಮ್ಮ ಕಮಿಟಿ ಮೆಂಬರ್ಸ್ ಇದ್ದಾರೋ ನಿನ್ನೆ ಕೋರ್ಟ್ಗೆ ಹೋಗಿ ಇಲ್ಲ ನಮ್ದು ಇಲ್ಲ ಅಂದ್ರೆ ಈಗ ಯಾಕೆ ರಿಸೈನ್ ಮಾಡಿದ್ದಾರೆ? ರಿಸೈನ್ ಮಾಡಿದ್ ಒಳ್ಳೇದೇ. ಎಲೆಕ್ಷನ್ ರೈಟ್ ಸರ್, ವಾಪಸ್ ಬರ್ತೀನಿ ನಾಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.